ಸ್ನೇಹಿತರೆ ಎಲ್ಲರಿಗೂ ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೀನಾ ಮುಖದ ಮೇಲೆ ಅವಳ ಒಡವೆ ಎಲ್ಲ ಬಿಸಾಕಿ, ತಗಳೆ ಯಾವಳಿಗೆ ಬೇಕು ನಿನ್ನ ಒಡವೆ ಅಂತ ಶಾಂತಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ರಂಗನಾಥ್, ನೀನು ಮೀನಾ ಹತ್ರ ಕ್ಷಮೆ ಕೇಳೋವರೆಗೂ ನಾನು ನಿನ್ನನ್ನು ಮಾತಾಡ್ಸಲ್ಲ ಅಂತ ಹೇಳ್ತಾರೆ. ಆಗ ರೋಹಿಣಿ, ಯಾಕತ್ತೆ ಒಡವೆ ಎಲ್ಲ ಇಸ್ಕೊಂಡ್ರಿ? ನನಗೆ ಮೊದಲೇ ವಿಷಯ ಗೊತ್ತಾಗಿದ್ರೆ ನಾನು ಖಂಡಿತವಾಗ್ಲೂ ಈ ಒಡವೆ ಎಲ್ಲ ತೊಗೊಳಕ್ಕೆ ಬಿಡ್ತಾ ಇರಲಿಲ್ಲ. ಇನ್ನೇನಮ್ಮ ಮಾಡೋದು, ಇವನಿದ್ದಾನಲ್ಲ ಇವನ ಮೇಲಿರೋ ಪ್ರೀತಿಗೆ, ಇವನ ಮೇಲಿರೋ ನಂಬಿಕೆಗೆ ನಾನು ಹೋಗಿ ಇಂಥ ಕೆಲಸ ಮಾಡಿಬಿಟ್ಟೆ. ಬೇರೆ ದಾರಿ ಇಲ್ಲದೆ ಈ ಕೆಲಸ ಮಾಡಬೇಕಾಯ್ತು. ಆದರೆ ಇವಾಗ ಎಲ್ಲರ ಮುಂದೆ ಅವಮಾನ ಪಡೋಗಾಯ್ತು ಅಂತ ಹೇಳಿ ಶಾಂತಿ ಬೇಜಾರು ಮಾಡ್ಕೊತಾರೆ. ಆಗ ಮನೋಜ, ಅಮ್ಮ ಹೋಗ್ಲಿ ಬಿಡಮ್ಮ, ಬೇಜಾರು ಮಾಡ್ಕೋಬೇಡ, ಇನ್ನೊಂದ್ಸರಿ ಈ ಥರ ನಿನ್ನ ಮೇಲೆ ಯಾವುದೇ ಕೆಟ್ಟ ಅಪವಾದ ಬರ್ದಂಗೆ ನಾನು ನೋಡ್ಕೊತೀನಿ ಅಂತ. ನಿನಗೆ ಎಲ್ಲರ ಮುಂದೆ ಅವಮಾನ ಆಗಿದೆ, ನಿನ್ನ ತಲೆ ನಡೆಯೋ ಥರ ನಾನು ಮಾಡ್ತೀನಿ ಅಂತ ಮನೋಜ ಹೇಳ್ತಾ ಇರ್ತಾನೆ. ಏನು ಮಾಡ್ತೀಯೋ ಏನೋ, ಪ್ರತಿ ಸರಿನೂ ಈಗ ಹೇಳ್ತೀಯಾ, ಆಮೇಲೆ ಎಲ್ಲರ ಮುಂದೆನೂ ನನ್ನ ಅವಮಾನ ಮಾಡ್ತೀಯಾ ಅಂತ ಶಾಂತಿ ಬೈತಾ ಇರ್ತಾರೆ. ಆದರೂ ಕೂಡ ಸೂರ್ಯ ತುಂಬಾ ಬುದ್ಧಿ ಓಡಿಸಿದ್ದಾನೆ. ನೀನು ನೋಡಿದ್ರೆ ಯಾವಾಗಲೂ ಹೋಗಿ ಬಂದು ಮನೋಜನೇ ಬುದ್ಧಿವಂತ ಅಂತ ಹೇಳ್ತೀಯಾ. 5 ಡಿಗ್ರಿ ಮಾಡ್ಕೊಂಡಿದ್ದಾನೆ ನನ್ನ ಮಗ ಅಂತ ಹೇಳ್ಕೊತೀಯ. ಆದರೆ ಸೂರ್ಯ ಯಾವುದೇ ಡಿಗ್ರಿನೂ ಓದಿಲ್ಲ. ಸೂರ್ಯ ಎಷ್ಟು ಬುದ್ಧಿ ಉಪಯೋಗಿಸಿ ನೀವೇ ಒಡವೆ ತಗೊಂಡಿರೋದು ಅಂತ ಸೂರ್ಯ ಮೀನಾ ಕಂಡಿಡದೆ ಬಿಟ್ರು. ಮನೋಜನ್ಗಿಂತ ಸೂರ್ಯನ ಎಷ್ಟೋ ಬುದ್ಧಿವಂತ ಅಂತ ನನಗನ್ನಿಸ್ತಿದೆ ಕಣೆ ಶಾಂತಿ ಅಂತ ಕಸ್ತೂರಿ ಹೇಳ್ತಾರೆ. ಆಗ ಮನೋಜ, ಅಯ್ಯೋ ಆಂಟಿ, ಏನಂಟಿ ಹಿಂಗೆ ಹೇಳ್ತಾ ಇದ್ದೀರಾ? ನಾನು ಅವನಿಗಿಂತ 5 ಡಿಗ್ರಿ ಮಾಡ್ಕೊಂಡಿರೋ ಮನೋಜ. ಅವ್ನು ನೋಡಿದ್ರೆ ಏನೋ ಬರದೆ ಕಾರ್ ಓಡಿಸ್ಕೊಂಡು ನಿಂತಿದ್ದಾನೆ. ಅವನಿಗೂ ನನಗೂ ನೀವು ಕಂಪೇರ್ ಮಾಡಿ ಹೇಳ್ತಿರಲ್ಲ ಆಂಟಿ. ನಾನೇನೋ ಹಾಗೆಲ್ಲ ಯಾಮಾರನಲ್ಲ, ಇದೇನೋ ಒಂದು ಸರಿ ಯಾಮಾರಿದ್ದೀನಿ, ಬಿಟ್ಬಿಡಿ ಆಂಟಿ. ಅಷ್ಟಕ್ಕೂ ನಮ್ಮ ಮನೇಲಿ ನಾನೇ ಬುದ್ಧಿವಂತ ಅಂತ ಮನೋಜ ಹೇಳ್ತಾನೆ. ನಿಜವಾಗ್ಲೂ ಅವಳು ಹೇಳ್ತಿರೋ ಸರಿನೇ ಕಣೋ, ನಿಜವಾಗ್ಲೂ ನೀನು ದೊಡ್ಡ ದಡ್ಡನೇ. ಆ ಸೂರ್ಯನಿಗಿಂತ ಕೇವಲ ಆಗ್ಬಿಟ್ಟಲ್ಲೋ. ನೋಡು, ನನಗಂತೂ ಇಲ್ಲಿರೋಕ್ಕೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ನಿಮ್ಮಪ್ಪ ಯಾವತ್ತೂ ಜೊತೆ ಮಾತು ಬಿಟ್ಟಾರೇ ಅಲ್ಲ. ನನಗಂತೂ ಇವತ್ತು ತುಂಬ ಬೇಜಾರಾಗ್ತಾ ಇದೆ ಅಂತ ಬೇಜಾರು ಮಾಡ್ಕೊಂಡು ಶಾಂತಿ, ಬಾರೆ ಕಸ್ತೂರಿ, ದೇವಸ್ಥಾನಕ್ಕಾದರೂ ಹೋಗಿ ಬರೋಣ, ಎಲ್ಲರೂ ಹೋದರೆ ನೆಮ್ಮದಿ ಸಿಗುತ್ತೆ. ಈ ಮನೇಲಿ ನೆಮ್ಮದಿನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ ನನಗೆ. ಇಲ್ಲ, ಈ ನನ್ನ ಮಗನಿಂದನೇ ಅಂತ ಬೈದು ಶಾಂತಿ ದೇವಸ್ಥಾನಕ್ಕೆ ಹೋಗ್ತಾಳೆ. ಈ ಕಡೆ ರಂಗನಾಥ್ ಕೋಪ ಮಾಡ್ಕೊಂಡು ಕೂತಿರ್ತಾರೆ. ಶಾಂತಿ ಮೀನಾ ಮತ್ತು ಸೂರ್ಯರ ಹತ್ರ ಕ್ಷಮೆ ಕೇಳದೆ ಯಾವುದೇ ಕಾರಣಕ್ಕೂ ನಾನು ಮಾತಾಡಲ್ಲ ಅಂತ ಹೇಳಿರ್ತಾರೆ. ಶಾಂತಿ ಇದನ್ನೇ ತಲೆಯಲ್ಲಿ ಯೋಚನೆ ಮಾಡ್ಕೊತ ದೇವಸ್ಥಾನಕ್ಕೆ ಹೋಗುತ್ತಾರೆ. ಈ ಕಡೆ ಮನೋಜ, ಯಾಕೆ ರೋಹಿಣಿ ಈ ಒಡವೆಗಳನ್ನೆಲ್ಲ ವಾಪಸ್ ತಗೊಂಬಂದೆ? ಅಮ್ಮ ಹೇಳಿದ್ರಲ್ವಾ ಮೀನಂಗೆ ಅದೇ ಒಡವೆ ಕೊಟ್ಟಿದ್ರಾಗೋದು, ಅದನ್ನ ಬೇರೆ ಯಾಕೆ ವಾಪಸ್ ತಗೊಂಬಂದಿದ್ಯಾ? ಇಲ್ಲ ಅಂದರೆ ನಾವು ಕೈಯಿಂದ ದುಡ್ಡು ಕೊಡಬೇಕಾಗುತ್ತೆ. ಇದೇ ಒಡವೆಗಳು ಇದ್ದಿದ್ರೆ ಹೆಂಗೋ ಸೇವ್ ಮಾಡ್ಬೋದಾಗಿತ್ತು ಅಂತ ಮನೋಜ್ ಹೇಳಿದಾಗ, ಏನು ಮನೋಜ್, ಈ ಟೈಮಲ್ಲೂ ಈ ಥರ ಮಾತಾಡ್ತಾ ಇದ್ದೀರಲ್ಲ ನೀವು? ಸ್ವಲ್ಪನಾದರೂ ಬುದ್ಧಿ ಇದೆಯಾ ನಿನಗೆ? ಯಾವಾಗಲೂ ನೀನು ಸ್ವಾರ್ಥದ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲ ನೀನು. ಪಾಪ ಅವರು ಅತ್ತೆ ನಿನ್ನಿಂದಾಗಿ ಅವರೆಲ್ಲರಿದ್ರಿಗೂ ತಲೆ ತಗ್ಸೋವಾಗಾಯಿತು, ಬೈಸ್ಕೊಳ್ಳೋವಾಗಾಯಿತು ಅಂತೇಳಿ ರೋಹಿಣಿಗೆ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅಯ್ಯೋ, ನಾನೇನು ಹೇಳಿದೆ? ದುಡ್ಡನ್ನ ಸೇವ್ ಮಾಡ್ಕೊಳೋಣ, ಅಮ್ಮನ ಬಳೆಗಳನ್ನೇ ಇನ್ನಂಗೆ ಕೊಡು ಅಂತ ಹೇಳಿದೆ. ಆದರೆ ಈ ರೋಹಿಣಿಗೆ ಬುದ್ಧಿನೇ ಇಲ್ಲ. ಮನೋಜ ಅನ್ಕೊತಾ ಇರ್ತಾನೆ. ಈ ಕಡೆ ಕಸ್ತೂರಿ ಮತ್ತು ಶಾಂತಿ ದೇವಸ್ಥಾನದಲ್ಲಿ, ಯಾಕೆ ಶಾಂತಿ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಾ? ಹೋಗ್ಲಿ ಸೂರ್ಯ ಮೀನಾ ಹತ್ರ ಕ್ಷಮೆ ಕೇಳ್ಬಿಡೆ ಅಂದಾಗ ಕಸ್ತೂರಿ, ಶಾಂತಿ ಏನೇ ಹೇಳ್ತಾ ಇದೆಯಾ ಕಸ್ತೂರಿ ನೀನು? ನಿಜವಾಗ್ಲೂ ನೀನು ನನ್ನ ಫ್ರೆಂಡೇ ಏನೇ? ಯಾವಾಗ ನೋಡು ಸೂರ್ಯ ಮತ್ತು ಮೀನನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯ, ಅವ್ರ ಪರನೇ ಮಾತಾಡ್ತೀಯ. ನಾನಂತೂ ನನ್ನ ಸತ್ರು ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಲ್ಲ. ಅವಳಿಗೆ ಈಗಲೇ 2 ಕೊಂಬ್ ಬಂದಿದೆ, ನಾನು ಕ್ಷಮೆ ಕೇಳಿದ್ರೆ ಇನ್ನೊಂದು 2 ಕೊಂಬ್ ಬಂದ್ಬಿಡುತ್ತೆ. ನಾನಂತೂ ಯಾವುದೇ ಕಾರಣಕ್ಕೂ ಅವಳ ಹತ್ರ ಹೋಗಿ ಕ್ಷಮೆ ಕೇಳಲ್ಲ ಅಂತೇಳಿ ಶಾಂತಿ. ಅಲ್ವೇ ಶಾಂತಿ, ರಂಗಣ್ಣ ಯಾವತ್ತೂ ನಿನ್ನ ಹತ್ರ ಮಾತು ಬಿಟ್ಟಿರಲಿಲ್ಲ, ಆದರೆ ಇವತ್ತು ಈ ಕಾರಣಕ್ಕೆ ಮಾತು ಬಿಟ್ಟಿದ್ದಾರೆ, ಅದಕ್ಕೆ ಹೇಳ್ದೆ ಕಣೆ ಅಂತ ಕಸ್ತೂರಿ ಶಾಂತಿಗೆ ಹೇಳ್ತಾಳೆ. ಇನ್ನೇನು ಮಾಡೋಕ್ಕಾಗುತ್ತೆ ಕಸ್ತೂರಿ, ಅವ್ರು ಯಾವಾಗ ಮಾತಾಡ್ತಾರೋ ಅಲ್ಲಿವರೆಗೂ ನಾನು ಕಾಯ್ತೀನಿ, ನಾನು ಮಾತಾಡಲ್ಲ ಅಂತ ಶಾಂತಿ ಹೇಳ್ತಾಳೆ. ಈ ಕಡೆ ಪೂಜೆ ಮಾಡಿಸ್ಕೊಂಡು ಇಬ್ಬರು ಬರ್ತಾ ಇರಬೇಕಾದ್ರೆ ಎದುರಿಗೆ ಶೀಲಾ ಅವ್ರು ಬರ್ತಾ ಇರ್ತಾರೆ. ಅಲ್ಲೋಡೆ ನಿಮ್ಮ ಬೀಗರು ಬಂದರು ಅಂತ ಕಸ್ತೂರಿ ಶಾಂತಿಗೆ ಹೇಳ್ತಾರೆ. ಅಯ್ಯೋ, ಅವರೆಲ್ಲೇ ಇಲ್ಲಿ ಬರ್ತಾರೆ, ಅವ್ರು ಮಲೇಷ್ಯಾದಲ್ಲಲ್ವ ಇರೋದು ಅಂತ ಶಾಂತಿ ಹೇಳ್ತಾರೆ. ಅವರಲ್ವೇ ಶ್ರುತಿ ತಾಯಿ ಬರ್ತಾ ಇದ್ದಾರೆ ನೋಡು ಅಂತ ಕಸ್ತೂರಿ ಹೇಳ್ತಾರೆ. ಓ ಬೀಗ್ರೆ, ಚೆನ್ನಾಗಿದ್ದೀರಾ? ಹೇಗಿದ್ದೀರಾ ಬೀಗ್ರೆ ಅಂತ ಶಾಂತಿ ಕೇಳ್ತಾರೆ. ಚೆನ್ನಾಗಿದ್ದೀನಿ ಬೀಗ್ರೆ, ನೀವು ಹೇಗಿದ್ದೀರಾ? ಇದೇನಿದು ಖಾಲಿ ಕೈಯಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂದಾಗ, ಅಯ್ಯೋ ಖಾಲಿ ಕೈಯಲ್ಲಿದೆ, ಪೂಜೆ ಮಾಡಿ ಅರ್ಚನೆ ಮಾಡಿಸ್ಕೊಂಬಂದಿದ್ದೀನಿ, ತಗೊಳ್ಳಿ ಪ್ರಸಾದ ಅಂತ ಹೂವು ಅದನ್ನು ಕೊಡ್ತಾಳೆ ಶಾಂತಿ. ಅಯ್ಯೋ, ನಾನು ಅದನ್ನು ಕೇಳ್ತಾ ಇಲ್ಲ ಬೀಗ್ರೆ, ನಿಮ್ಮ ಕೈಯಲ್ಲಿ ಬಂಗಾರದ ಬಳೆ ಇತ್ತಲ್ಲ, ಅದು ಕಾಣ್ತಾ ಇಲ್ಲ, ಅದಕ್ಕೆ ಕೇಳಿದೆ. ಅದೆಲ್ಲೋಯ್ತು? ಖಾಲಿ ಕೈಯಲ್ಲಿ ಬಂದಿದ್ದೀರಾ ಅಂತ ಕೇಳಿದೆ ಅಷ್ಟೇ ಅಂತ ಶ್ರುತಿ ತಾಯಿ ಹೇಳಿದಾಗ, ಅಯ್ಯೋ ಬೀಗ್ರೆ, ಅದು ಅಂದಾಗ, ಓ ಅದೇನೋ ರೂಮ್ ಕಟ್ಟಿಸ್ಬೇಕು, ಲೋನ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ಒಡವೆಗಳನ್ನ ಅಡ ಇಟ್ಟಿದ್ದೀರಾ? ಆ ಥರ ಏನಾದರೂ ದುಡ್ಡಿನ ಸಮಸ್ಯೆ ಇದ್ದರೆ ನಿಮ್ಮ ಮನೆಯವರಂತೂ ತೊಗೊಳ್ಳಲ್ಲ, ನೀವಾದರೂ ತೊಗೊಳ್ಳಿ ಬೀಗ್ರೆ. ಶ್ರುತಿ ತಾಯಿ ಹೇಳಿದಾಗ, ಅದು ಆಗಲ್ಲ ಬೀಗ್ರೆ, ಅದು ಶಾಂತಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಶ್ರುತಿ ತಾಯಿ, ಏನಾಯಿತು ಆ ಬಳೆಗಳು ಅಂತ ಹೇಳಿ ಬೀಗ್ರೆ ಅಂತಾರೆ. ಅಯ್ಯೋ ಇರಮ್ಮ, ಅವ್ರು ಯೋಚನೆ ಮಾಡಿ ಹೇಳ್ಬಾರ್ದಾ ಅಂತ ಕಸ್ತೂರಿ ಹೇಳ್ತಾರೆ. ಏನೋ ಯೋಚನೆ ಮಾಡಿ ಹೇಳ್ಬೇಕಾ? ಏನಾಗಂದ್ರೆ ಅರ್ಥ ಅಂತ ಶೀಲಾ ಅವ್ರು ಕೇಳ್ತಾರೆ. ಆಗ ಎಲ್ಲಿಟ್ಟಿದ್ದಾರೆ
ಯಾಕೆ ಹಾಕೊಂಡಿಲ್ಲ ಅಂತ ಅವ್ರಿಗೆ ಮರ್ತೋಗಿದೆ. ಅದಕ್ಕೆ ಶಾಂತಿ ಯೋಚನೆ ಮಾಡಿ ಹೇಳ್ತಾರೆ. ಶಾಂತಿ, ಬೇಗ ಯೋಚನೆ ಮಾಡಿ ಎಲ್ಲಿಟ್ಟಿದ್ಯಾ ಏನು ಅಂತ ಹೇಳಿ ಇವರಿಗೆ ಅಂದಾಗ, ಅಯ್ಯೋ ಬೀಗ್ರೆ, ಅದು ಬೆಳಗ್ಗೆ ಎಣ್ಣೆ ಸ್ನಾನ ಮಾಡಿದ್ನಲ್ಲ ಅವಾಗ ತೆಗೆದು ಬಿಚ್ಚಿಟ್ಟಿದ್ದೆ, ಹಾಕೊಳ್ಳೋದೇ ಮರ್ತೋಯ್ತು ಅಂತ ಶಾಂತಿ ಹೇಳ್ತಾಳೆ. ಓ ಆಗ ನಾನೆಲ್ಲ ಅಡ ಇಟ್ಟಿದ್ದೀರಾ ಅನ್ಕೊಂಬಿಟ್ಟೆ. ಹೋಗ್ಲಿ ಬಿಡಿ ಬೀಗ್ರೆ, ನಿಮಗೇನಾದರೂ ದುಡ್ಡಿನ ಅವಶ್ಯಕತೆ ಇದ್ದರೆ ಏನು ನಾಚ್ಕೋಬೇಡಿ, ನನ್ನನ್ನು ಕೇಳಿ, ನಾನು ಬೇಗ ನಿಮ್ಮ ಹತ್ರನೇ ತಂದ್ಕೊಡ್ತೀನಿ ಅಂತ ಶೀಲಾ ಅವ್ರು ಹೇಳ್ತಾರೆ. ಹಾಗಾದ್ರೆ ನಿಮಗೆ ಮರ್ವಿನ ಕಾಯಿಲೆ ಇದೆಯಾ ನೋಡಿ, ಈ ವಯಸ್ಸಿಗೆ ನಿಮಗೆ ಈ ಕಾಯಿಲೆ ಬಂದ್ಬಿಟ್ಟಿದೆ, ಬೇಗ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಳ್ಳಿ ಅಂತ ಶೀಲಾ ಹೇಳ್ತಾಳೆ. ಹೌದೌದು, ಇವಳಿಗೊಂದು ಸ್ವಲ್ಪ ಮರವು ಜಾಸ್ತಿ ಅಂತ ಕಸ್ತೂರಿ ಹೇಳ್ತಾಳೆ. ಕಸ್ತೂರಿ, ಏನು ಹೇಳ್ತಿದ್ಯಾ? ಅವ್ರ ಮುಂದೆ ನನಗೆ ಅವಮಾನ ಮಾಡ್ತಾ ಇದೆಯಲ್ಲೇ, ನಾನೇನೇನೋ ಸುಳ್ಳು ಹೇಳಿ ಸಂಭಾಳಿಸ್ತಾ ಇದ್ದೀನಿ, ನೀನು ಅದರಲ್ಲಿ ನನ್ನ ಬಗ್ಗೆನೇ ಏನೇನು ಹೇಳ್ತಿದ್ಯಲ್ಲೇ ಅಂತ ಹೇಳ್ತಿರ್ತಾರೆ. ಅಯ್ಯೋ ಆದರೂ ವಯಸ್ಸಾತಲ್ವಾ, ಇನ್ನೇನು ಮಾಡೋಕ್ಕಾಗುತ್ತೆ, ನನಗಾದರೂ ಒಬ್ಬಳೆ ಮಗಳು, ನಿಮಗೆ 3 ಜನ ಮಕ್ಕಳಿಗೂ ಮದುವೆ ಆಗಿದೆ, ಇನ್ನೇನು ಮೊಮ್ಮಕ್ಕಳು ಬರೋ ಟೈಮು, ಏನು ಅಜ್ಜಿನೂ ಆಗ್ತೀರಾ, ಅದಕ್ಕೆ ವಯಸ್ಸಾಯಿತು, ವಯಸ್ಸಾದ್ಮೇಲೆ ಇದೆಲ್ಲ ಸಾಮಾನ್ಯ. ಆಯಿತು ಬೀಗ್ರೆ, ನಾನು ನಿನ್ನ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತೇಳಿ ಶೀಲಾ ಅಲ್ಲಿಂದ ಹೋಗ್ತಾರೆ. ಅಲ್ಲ ಕಣೆ ಕಸ್ತೂರಿ, ಇವಳು ಕೊಬ್ಬು ನೋಡೆ, ಆ ಶ್ರುತಿ ಮಾತ್ರ ಕೊಬ್ಬಿಂದ ಮಾತಾಡ್ತಾಳೆ ಅನ್ಕೊಂಡಿದ್ದೆ, ಇವಳು ಅದೇ ಥರ ಮಾತಾಡ್ತಾಳೆ. ಅಲ್ಲ ನನ್ನ ಕರ್ಮ, ಆ ಬಳೆಗಳನ್ನ ಯಾಕಾದರೂ ಕೊಟ್ನೋ ಅಂತ ಈಗ ಅನಿಸ್ತಿದೆ. ಆ ಮೀನಿನಿಂದ ಇವ್ರ ಮುಂದೆ ನನಗೆ ಅವಮಾನ ಆಯಿತು ಅಂತ ಅಂದ್ಕೊಂಡು ಅಲ್ಲಿಂದ ಮನೆಗೆ ವಾಪಸ್ ಹೋಗ್ತಾರೆ. ಈ ಕಡೆ ರಂಗನಾಥ್ ಸೂರ್ಯ ಮತ್ತು ಮೀನನ್ನು ಕರೆಸಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ, ನಿಮಗೋಸ್ಕರ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ ಸೂರ್ಯ, ಅಪ್ಪೋ ಏನಪ್ಪ ಇದು, ಏನಪ್ಪ ನೀನು ಹೋಗಿ ನಮ್ಮ ಹತ್ರ ಕ್ಷಮೆ ಕೇಳೋದ, ನಿನ್ನ ವಯಸ್ಸೇನು ನಮ್ಮ ವಯಸ್ಸೇನು, ಅಪ್ಪ ಪ್ಲೀಸ್ ಅಪ್ಪ, ಮಾಡದೇ ಇರೋ ತಪ್ಪಿಗೆ ಈಗೆಲ್ಲ ಮಾತಾಡ್ಬೇಡಪ್ಪೋ, ನೀನು ತಪ್ಪು ಮಾಡಿದ್ರು ಸರಿಯಾಗಿರುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಈ ಕಡೆ ಶಾಂತಿ ಪೂಜೆ ಮಾಡಿಸ್ಕೊಂಡು ಬರ್ತಾಳೆ ಮನೆಗೆ. ಶಾಂತಿ ಬಂದಿದ್ದು ನೋಡಿ ಸೂರ್ಯ, ಓಹೋ ಇವ್ರು ಊಟನೂ ಮಾಡಿಲ್ವಾ ಅಲ್ವಾ, ಇವ್ರು ಊಟ ಮಾಡಬೇಕಂದ್ರೆ ಏನಾದರೂ ಮಾಡಲೇಬೇಕು ಅಂತೇಳಿ, ಓಹೋ ಮೀನಾ ಇವತ್ತೇನಮ್ಮೋ ಅಡುಗೆ, ಓಹೋ ಪೂರಿ ಮಾಡ್ತೀನಿ ಅಂದಲ್ವಾ, ಪೂರಿ ಮಾಡ್ತೀಯೋ ಚಪಾತಿ ಮಾಡ್ತೀಯೋ, ನೀನು ಅದೊಂದು ಗೊಜ್ಜು ಮಾಡ್ತೀಯಲ್ಲ ಚೆನ್ನಾಗಿರುತ್ತೆ ಮೀನಾ ಕುರ್ಮಾ, ಅದನ್ನೇ ಮಾಡ್ತೀಯಲ್ವಾ ಅಂತ ಸೂರ್ಯ ಕೇಳಿದ ತಕ್ಷಣ ಮೀನಾ, ಹ್ಞೂ ಅದನ್ನೇ ಮಾಡ್ತೀನಿ, ಪೂರಿ ಮತ್ತು ಕುರ್ಮಾ ಮಾಡ್ತೀನಿ, ಅದು ನಿಮ್ಮ ಫೇವ್ರೇಟ್ ಅಲ್ವಾ, ಬೇಗ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಪೂರಿ ಮಾಡಿ ನಿಮಗೆ ಕೊಡ್ತೀನಿ ಅಂತ ಮೀನಾ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಶಾಂತಿ, ಅಯ್ಯಯ್ಯೋ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ನನಗೆ ಈ ಮನೆಯಲ್ಲಿ ಈ ಸೂರ್ಯನಿಂದ, ಮೀನಿನಿಂದ, ಈ ಮನೋಜನಿಂದ ಮನೇಲಿ ನೆಮ್ಮದಿನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ, ಏನು ಕರ್ಮನೋ ಏನೋ ನಂದು, ನಾನು ದೇವರೇ ಕಾಪಾಡಬೇಕು ಅಂತ ಅನ್ಕೊತಾ ಇರ್ತಾರೆ ಶಾಂತಿ. ಆಗ ರಂಗನಾಥ್ ಕೋಪ ಮಾಡಿಕೊಂಡು, ಮೀನಾ ನಾನು ರೂಮಲ್ಲಿ ಇರ್ತೀನಿ, ಅಲ್ಲಿಗೆ ಊಟ ತಂದು ಕೊಟ್ಬಿಡಮ್ಮ ಅಂತೇಳಿ ಅಲ್ಲಿಂದ ಇದ್ದೋಗ್ತಾರೆ. ಈ ಕಡೆ ಶಾಂತಿ ಬೇಜಾರು ಮಾಡಿಕೊಂಡು ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಇಷ್ಟು ವರ್ಷದಲ್ಲಿ ಒಂದಿನೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿರಲಿಲ್ಲ, ಮಾತು ಬಿಟ್ಟಿರಲಿಲ್ಲ, ಆದರೆ ಈ ಮೀನಿನ ವಿಷಯಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರಲ್ಲ, ಈಗ ಸಮಾಧಾನ ಆಯ್ತೇನೆ ನಿನಗೆ, ಸಮಾಧಾನ ಆಯ್ತಾ, ಗಂಡ ಹೆಂಡ್ತಿ ಮಧ್ಯೆನೇ ತಂದಿಟ್ಬಿಟ್ಟಲ್ಲ, ಗಂಡ ಹೆಂಡ್ತಿನೇ ಮಾತಾಡ್ದಂಗೆ ಇರೋ ಥರ ಮಾಡಿಬಿಟ್ಟಲ್ಲ, ಈಗ ನೆಮ್ಮದಿ ಆಯ್ತಾ ನಿನಗೆ ಅಂತ ಕೋಪ ಮಾಡಿಕೊಂಡು ಮೀನಾಗಿ ಬೈತಾ ಇರ್ತಾಳೆ ಶಾಂತಿ. ಓ ತಿನ್ನು, ನನ್ನ ಜೀವನನ ಹಾಳು ಮಾಡಿ ನನ್ನ ಕಣ್ಣಲ್ಲಿ ನೀರು ಹಾಕ್ಸಿ ಗಂಡ ಹೆಂಡ್ತಿ ಪಾರ್ಟಿ ಮಾಡೋಕ್ಕೆ ಪೂರಿ ಸಾಗು ಫೇವ್ರೇಟ್ ತಿಂಡಿ ಮಾಡ್ಕೊಂಡು ತಿಂತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಬೇಕು ಅಂತ ಶಾಂತಿ ಬೈತಾ ಇರ್ತಾಳೆ. ಆಗ ಮೀನಾ ಅಡುಗೆ ಮಾಡಬೇಕಾದ್ರೆ, ಅಯ್ಯೋ ಅತ್ತೆ ಹಾಗೆಲ್ಲ ಏನಿಲ್ಲ ಅತ್ತೆ, ಎಲ್ಲ ಜಗಳ ಆಡಿದ್ರಲ್ಲ ಅವರೆಲ್ಲ ಬೇಜಾರಾಗಿರ್ತಾರೆ, ಅದಕ್ಕೋಸ್ಕರ ಅವರೆಲ್ಲ ಇಷ್ಟಪಡೋ ತಿಂಡಿ, ಇಬ್ಬರು ಮನಸ್ಸು ಆಯ್ ಅನಿಸುತ್ತೆ ಅಂತ ಮೀನಾ ಹೇಳಿದಾಗ, ಇಬ್ಬರು ಗಂಡ ಹೆಂಡ್ತಿ ಚೆನ್ನಾಗಿ ತಿನ್ನಿ ಅಂತ ಶಾಂತಿ ಬೈದು ಅಲ್ಲಿಂದ ಹೋಗ್ತಾರೆ. ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.